ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಹೈಕೋರ್ಟ್ಗೆ ತಾನು ಸಲ್ಲಿಸಿದ್ದಂಥ ಜಾಮೀನು ಅರ್ಜಿಯನ್ನು ತಾನೇ ವಾಪಸ್ ಪಡೆದಿದ್ದಾರೆ. ಯಾಕೆ ಈ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದರು ಅಂತ ತುಂಬ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ಯಾಕೆ ಅಂತಂದರೆ ಅವರು ಒಂದು ಮಾತು ಹೇಳ್ತಾರೆ, ಪವಿತ್ರ ಗೌಡಪ್ಪನ ವಕೀಲರು, ಅಂದರೆ ಹೈಕೋರ್ಟ್ಗೆ ಯಾಕೆ ನಾನು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ನೋ ಅದರ ಉದ್ದೇಶನೇ ಮುಗಿದೋಗಿದೆ, ಹಾಗಾಗಿಬಿಟ್ಟು ನಾನು ಜಾಮೀನು ಅರ್ಜಿಯನ್ನು ವಾಪಸ್ ತಗೋತಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಪವಿತ್ರ ಗೌಡ ಪರ ವಕೀಲರು ಹೇಳಿದ್ದಾರೆ. ಆದರೆ ಏನು ಉದ್ದೇಶ ಅನ್ನೋದಾಯ್ತಂದರೆ, ಈ ಪವಿತ್ರ ಗೌಡ ತನ್ನ ಮಗಳು SSLC ಓದ್ತಾ ಇದ್ದಾಳೆ, SSLCಗೆ ಅಭ್ಯಾಸ ಮಾಡಿಸ್ಬೇಕು, ಅವಳಿಗೆ ಉತ್ತಮ ಶಿಕ್ಷಣ ಅಂದರೆ ಪರ್ಸೆಂಟೇಜ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು 20 ದಿನಗಳ ಕಾಲ ತಮಗೆ ಜಾಮೀನು ಕೊಡಿ, ನಾನು ಮಗಳ ಜೊತೆ ಇದ್ದು ಅಭ್ಯಾಸ ಮಾಡಿಸ್ತೀನಿ ಅಂತಂದೇಳ್ಬಿಟ್ಟು ಅರ್ಜಿಯನ್ನು ಹಾಕಿದರು. ಆದರೆ ಕೆಳ ಹಂತದ ನ್ಯಾಯಾಲಯ ಇದನ್ನು ತಿರಸ್ಕಾರ ಮಾಡಿಬಿಟ್ಟು ಅರ್ಜಿಯನ್ನು ವಜಾ ಮಾಡಿತ್ತು. ಆದರೂ ಕೂಡ ಧೃತಿಗೆಡದೆ ಪವಿತ್ರ ಗೌಡ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ದಯವಿಟ್ಟು ನನ್ನ ಮಗಳಿಗೆ ಶಿಕ್ಷಣಕ್ಕೆ ನಾನು ಜೊತೆಗಿದ್ದು ಓದಿಸ್ಬೇಕು, 20 ದಿವಸ ಜಾಮೀನು ಕೊಡಿ ನನಗೆ ಅಂತಂದೇಳ್ಬಿಟ್ಟು ಅರ್ಜಿ ಹಾಕ್ತಾರೆ. ಆದರೆ ಅರ್ಜಿಯನ್ನು ಹೈಕೋರ್ಟ್ ಪರಿಗಣನೆ ಮಾಡಲಿಲ್ಲ. ಅಂದರೆ ವಿಚಾರಣೆಗೆ ಕೈಗೆತ್ತಿಕೊಳ್ಳೋದು ತಡ ಆಯಿತು. ಈ ಹಿನ್ನೆಲೆಯಲ್ಲಿ ಅದು ವಿಳಂಬ ಆಗ್ತಾನೆ ಹೋಯಿತು. ಈಗ SLC ಪರೀಕ್ಷೆಗಳು ಮುಗಿದೋಗಿದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡಿದರೆ, ಪವಿತ್ರ ಗೌಡ ಅವರು ನನಗೆ ಜಾಮೀನೇ ಬೇಡ, ಈ ಜಾಮೀನು ಪಡೆಯುವಂಥ ಉದ್ದೇಶ ಮುಗಿದೋಗಿದೆ, ಹಾಗಾಗಿಬಿಟ್ಟು ಜಾಮೀನು ಅರ್ಜಿಯನ್ನು ವಾಪಸ್ ತಗೋತೀನಿ ನಾನು ಅಂತಂದೇಳ್ಬಿಟ್ಟು ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಪವಿತ್ರ ಗೌಡ, ದರ್ಶನ್ ಮತ್ತು ಅವರ ಗ್ಯಾಂಗ್, ಒಟ್ಟು ರೇಣುಕಾಸ್ವಾಮಿ ಕೊಲೆಯಲ್ಲಿ ಏನಂದರೆ ಈ 17 ಜನರ ಗ್ಯಾಂಗ್ನಲ್ಲಿ ಈಗ 7 ಜನ ಈಗ ಜೈಲಿನಲ್ಲಿದ್ದಾರೆ. ಉಳಿದಂಥ 10 ಜನ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಈ 7 ಜನಕ್ಕೆ ಏನಕ್ಕೆ ಅಂತಂದರೆ ಜೈಲಲ್ಲಿ ಇಟ್ಟಿದ್ದಾರೆ ಅಂದರೆ, ಇವರು A1 A7ವರೆಗೂ ಆರೋಪಿಗಳು ಏನಂದರೆ ಕೊಲೆ ಪ್ರಕರಣದಲ್ಲಿ ತುಂಬ ಭಾಗಿಯಾಗಿದ್ದಾರೆ. ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ. ಇವ್ರಿಗೆ ಯಾರಿಗೂ ಜಾಮೀನು ಕೂಡ ಕೊಡಲಿಕ್ಕೆ ನಕಾರ ಮಾಡ್ತಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ, ಇವರು ಎಷ್ಟೇ ಸರಿ ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೂಡ ಕೋರ್ಟ್ ನಕಾರ ಅಂದರೆ ಅದನ್ನ ತಿರಸ್ಕಾರ ಮಾಡ್ತಾನೆ ಬಂದಿತ್ತು. ಇದೀಗ SLC ಮಗಳಿಗೆ SLC ಶಿಕ್ಷಣಕ್ಕೆ ಬೇಕಾಗಿತ್ತು, ಓದಿಸ್ಲಿಕ್ಕೆ ಬೇಕಿತ್ತು ಅಂತ ಸಲ್ಲಿಸಿದ ಅರ್ಜಿಯನ್ನು ಕೂಡ ಈಗ ಅವರೇ ವಾಪಸ್ ಪಡ್ಕೊಂಡಿದ್ದಾರೆ. ಆಮೇಲೆ ಇತ್ತೀಚಿನ ಬೆಳವಣಿಗೆ ಏನಂದರೆ, ಪವಿತ್ರ ಗೌಡಗೆ ಮನೆ ಊಟವನ್ನು ಕೂಡ ಅದನ್ನ ವಜಾ ಮಾಡಿತ್ತು. ಅಂದರೆ ಪವನ್ ಮತ್ತು ಪವಿತ್ರ ಗೌಡ ಅವರು ಸೇರಿಬಿಟ್ಟು ನಮಗೆ ಮನೆ ಊಟ ಬೇಕು, ಇಲ್ಲಿ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತಂದೇಳ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದರು. ಅದನ್ನು ಕೂಡ ಕೋರ್ಟ್ ತಿರಸ್ಕಾರ ಮಾಡುವ ಮೂಲಕ ಅವರಿಗೆ ಜೈಲಿನ ಊಟನೇ ಗತಿ ಅಂತಂದೇಳ್ಬಿಟ್ಟು ಆದೇಶವನ್ನು ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.